ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ಇವತ್ತು ಏರ್ ಕಟ್ ಆ್ಯಂಡ್ ಹೇರ್ ಕಲರ್ ಮಾಡಿಸೋದಕ್ಕೆ ಲಾರಿಯಲ್ ಅವ್ರ ಜೊತೆ ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ ಮಾಡ್ತಿದ್ದೀನಿ. ಸೊ ಈ ಕಂಪ್ಲೀಟ್ ಹೇರ್ ಕಟ್ ಆ್ಯಂಡ್ ಹೇರ್ ಕಲರಿಂಗ್ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ನೋಡಿ. ಸೊ ಈಗ ಜಸ್ಟ್ ನಾನು ಲೊಕೇಶನಿಗೆ ರೀಚ್ ಆದೆ ಆ್ಯಂಡ್ ನನಗೆ ಹೇರ್ ಕಟ್ ಆ್ಯಂಡ್ ಹೇರ್ ಕಲರ್ ಮಾಡ್ತಿರೋದು ಇಂಟರ್ನ್ಯಾಷನಲ್ ಹೇರ್ ಸ್ಟೈಲಿಸ್ಟ್. ಈಸ್ ದ ಒನ್. ಸೊ ನಾನು ಲೊಕೇಶನ್ಗೆ ಸ್ವಲ್ಪ ಬೇಗ ರೀಚ್ ಆಗಿದೆ. ಸೊ ನಾನಿಲ್ಲಿ ಹೋಗಿದ್ದು ಡೆಮೋಗೆ ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಿದ್ರಿ. ಸೊ ಒನ್ಸ್ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ ಬಂದ ಮೇಲೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಯಿತು. Pleasure to share my passion with you guys. I feel like this is microphones. So, a little bit about me. I'm from New Zealand. I've been in hairdressing for 17 years. 17 years. Alright, models, I would love to do maybe long hair first. Ready? I'm going to cut roughly, so I'm just going to do a really rough cut first. Easy. We never talk about this. The trust is real now. Thank you. There's a lot of people out there, they have very small, very fine hair through the front. Very, very fine. You don't be afraid to take more hair. ಸೊ ಆ್ಯಕ್ಚುಲಿ ಇವತ್ತು ನನ್ನ ಜೊತೆ ಇನ್ನೊಂದು ಮಾಡೆಲ್ ಕೂಡ ಹೇರ್ ಕಲರಿಂಗ್ಗೆ ಬಂದಿದ್ದರು. ಬಟ್ ನನಗೆ ಅಲ್ಲಿ ಹೋಗೋ ತನಕ ಗೊತ್ತಿರಲಿಲ್ಲ ನನ್ನ ಜೊತೆ ಇನ್ನೂ ಒಂದು ಮಾಡೆಲ್ ಜಾಯ್ನ್ ಆಗ್ತಾರೆ ಅಂತ. ಸೊ ಐ ವಾಸ್ ವೆಯ್ಟಿಂಗ್, ನಾನೇ ಫಸ್ಟ್ ಹೋಗಬೇಕು, ನನ್ನ ಒಂದು ಹೇರ್ ಕಲರ್ ಪ್ರೊಸೀಜರ್ ಎಲ್ಲ ಬೇಗ ಮುಗಿಬೇಕು, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಐ ವಾಸ್ ವೆಯ್ಟಿಂಗ್. ಬಟ್ ಥ್ಯಾಂಕ್ ಗಾಡ್ ಅವ್ರು ನನ್ನೇ ಫಸ್ಟು ಕರೆದು ನನಗೆ ಪ್ರೊಸೀಜರ್ಸ್ ಎಲ್ಲ ಬೇಗ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಅವರು ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳಿಕೊಟ್ಟು ಆ್ಯಂಡ್ ದ ವೇ ನನಗೆ ಹೇರ್ ಕಲರ್ ಆ್ಯಂಡ್ ಹೇರ್ ಕಟ್ ಮಾಡಿದ್ರಲ್ವ, ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಇಟ್ ವಾಸ್ ಸೋ ಪ್ರೊಫೆಷ್ನಲ್. ಆ್ಯಂಡ್ ಓ ಗಾಡ್, ನನಗಂತೂ ಅಲ್ಲಿ ತುಂಬ ಹೊತ್ತು ಕೂರೋಕ್ಕಾಗ್ತಿರಲಿಲ್ಲ. ನಾನು ತುಂಬ ಒಂಥರ ಆಕ್ವರ್ಡ್ ಆಗ್ತಿತ್ತು. ಎಲ್ಲರೂ ಬಂದು ನನ್ನ ಹೇರ್ ಮುಟ್ಟಿ ನನ್ನ ಒಂಥರ ನೋಡ್ತಾ ಐ ವಾಸ್ ಫೀಲಿಂಗ್ ಸೋ ಆಕ್ವರ್ಡ್ ದೇರ್ ಆ್ಯಂಡ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಏನು ನಡೀತಿದೆ, ಯಾವ ಥರ ಕಲರ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ಬಟ್ ಬೆಳಗ್ಗೆ ನಾನು ಫಸ್ಟ್ ಅಲ್ಲಿ ಹೋದಾಗ ಐ ವೆಂಟ್ ಟು ದ ಸ್ಟೈಲಿಸ್ಟ್ ಆ್ಯಂಡ್ ಐ ಸ್ಪೋಕ್ ಟು ಹಿಮ್. ಯಾವ ಥರ ಕಲರ್ ಮಾಡ್ತೀರಾ, ಯಾವ ಥರ ನನಗೆ ಸೂಟ್ ಆಗುತ್ತೆ, ಯಾವ ಹೇರ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ನಾನು ಅವ್ರ ಹತ್ರ ತುಂಬ ಡಿಸ್ಕಸ್ ಮಾಡಿ, ನನಗೆ ಯಾವ ಥರ ಬೇಕು ಅಥವಾ ಅವ್ರು ಯಾವ ಥರ ಮಾಡ್ತಾರೆ ಅಂತ ತುಂಬಾ ಡಿಸ್ಕಸ್ ಮಾಡಿ ಈ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇಲ್ಲಿ ನನಗೆ ಪ್ರೀ ಹೈಲೈಟರ್ ಮಾಡಿದ್ದಾರೆ. ನನಗೆ ಅದು ನಾನು ನೋಡಿದ ತಕ್ಷಣ ಓ ಗಾಡ್, ಇದೇನಿದು ಕಲರ್ ಈ ಥರ ಬಂದುಬಿಟ್ಟಿದೆ ಅಂತ ನನಗೆ ತುಂಬಾ ಭಯ ಆಗಿಬಿಡ್ತು. ಆ್ಯಂಡ್ ದೆನ್ ಐ ಆಸ್ಕ್ಡ್ ವಿತ್ ದ ಅದರ್ ಪರ್ಸನ್ ಹೂ ವಾಸ್ ವಾಷಿಂಗ್ ಮೈ ಹೇರ್, ಈಸ್ ದಿಸ್ ಪ್ರೀ ಹೈಲೈಟರ್ ಅಂದರೆ ಅವ್ರು ಹೇಳಿದ್ರು ಇಟ್ ಇಸ್ ಪ್ರೀ ಹೈಲೈಟರ್, ಡೋ ವರಿ, ಇನ್ನೂ ಒಂದು ಪ್ರೊಸೀಜರ್ ಇದೆ, ಅದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಈಗ ಫಸ್ಟ್ ಹೆಡ್ ವಾಶ್ ಆಗಿದೆ. ಸೊ ಐ ಆಮ್ ವೆಯ್ಟಿಂಗ್ ಇದು ರಿಮೂವ್ ಮಾಡಿ ಹೇರ್ ಡ್ರೈ ಮಾಡೋವಾಗ ಹೆಂಗೆ ಕಾಣುತ್ತೆ ಅಂತ. ಬಟ್ ಅಲ್ಲಿ ಹೇರ್ ಡ್ರೈ ಮಾಡೋವಾಗಲೂ ಕೂಡ ಇನ್ನೂ ತುಂಬ ಡಿಫ್ರೆಂಟಾಗಿ ಕಲರ್ ಕಾಣಿಸ್ತಿತ್ತು. I was invited from the L'Oreal brand for a brand collaboration. ಸೊ ನಾನಿಲ್ಲಿ ಡೆಮೋಗೆ ಹೋಗಿದ್ದೆ. ಬಟ್ ಆ್ಯಕ್ಚುಲಿ ನನಗೆ ಡೆಮೋಗೆ ಹೋಗೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಬಿಕಾಸ್ ಆಫ್ಟರ್ ದ ಡೆಮೋ ದೇರ್ ವಿಲ್ ಬಿ ಅ ಕ್ಲಾಸಸ್ ಫಾರ್ ದ ಸ್ಟೂಡೆಂಟ್ಸ್, ದೇ ಹ್ಯಾವ್ ಟು ಡೂ ಹ್ಯಾಂಡ್ ಪ್ರಾಕ್ಟೀಸ್. ಸೊ ನಾನೇನು ಅಂದ್ಕೊಂಡೆ, ಓಕೆ ನಾನು ಸ್ಟೂಡೆಂಟ್ಸ್ ಹತ್ರ ಹೋಗೋಣ, ಸೊ ದಟ್ ವಿಲ್ ಬಿ ಅ ವೆರಿ ಗುಡ್ ಕಮ್ಯುನಿಕೇಷನ್. ನನಗೆ ಯಾವ ಥರ ಬೇಕೋ ಅವ್ರು ಆ ಥರ ಕಲರ್ ಮಾಡ್ತಾರೆ. ಬಿಕಾಸ್ ಏರ್ ಸ್ಟೈಲಿಸ್ಟ್ ಹತ್ರ ನಾನು ಡೈರೆಕ್ಟಾಗಿ ಡೆಮೋಗೆ ಹೋದರೆ
ಅವರ ಒಂದು ಥಾಟ್ ಏನಿರುತ್ತೆ ಅಥವಾ ಅವ್ರ ಐಡಿಯಾಸ್ ಏನಿರುತ್ತೆ ಅವ್ರು ಅದನ್ನೇ ಮಾಡ್ತಾರೆ. ಸೊ ನಾನು ಅಂದ್ಕೊಂಡೆ ಓಕೆ ಮೇ ಬಿ ಅವ್ರು ನನ್ನ ಬೇಕಾಗಿರೋ ಥರ ಮಾಡಲ್ಲ, ಸೊ ನನಗೆ ಬೇಡ ಅಂತಲೇ ನಾನು ಆದಷ್ಟು ಅವಾಯ್ಡ್ ಮಾಡಿಕೊಂಡು ಇಲ್ಲಿ 3 days ಆಫ್ ವರ್ಕ್ಶಾಪ್ ನಡೀತಿತ್ತು. ಸೊ ಫಸ್ಟ್ ಡೇ ನಾನು ಬೇಕು ಅಂತಲೇ ಸ್ವಲ್ಪ ಲೇಟಾಗಿ ಹೋದೆ, ಬಟ್ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಮಾಡೆಲ್ ಸೆಲೆಕ್ಟ್ ಆಗಿಬಿಟ್ಟಿದ್ರು. ಆ ದಿನಕ್ಕೆ ಹೇರ್ ಕಲರ್ ಮಾಡೋದಕ್ಕೆ ಮಾಡೆಲ್ ಸೆಲೆಕ್ಟ್ ಆಗಿದ್ರು. ಬಟ್ ಆದರೂ ನಾನು ಹೋದ್ಮೇಲೆ ನಾನು ಹೇರ್ ಚೆಕ್ ಮಾಡಿ ಅವರು ನಾಳೆ ಫ್ರೀ ಇದ್ದೀರಾ, ನಾಳೆ ಬನ್ನಿ ಅಂತ ಹೇಳಿದ್ರು. ಬಟ್ ಸ್ಟಿಲ್ ನನಗೆ ಡೆಮೋಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಅಲ್ಲಿ ನನಗೆ ಕೋಆರ್ಡಿನೇಟ್ ಮಾಡಿದ್ದು ಒಂದು ಮೆಂಟರ್ ಏನು ಹೇಳಿದ್ರು, ನೋ ವೆನ್ ಅವ್ರು ನಿನ್ನ ಸೆಲೆಕ್ಟ್ ಮಾಡಿ ಬನ್ನಿ ಅಂತ ಕರೀತಿದ್ದಾರೆ ಅಂದರೆ ಯು ಹ್ಯಾವ್ ಟು ಟ್ರೈ, ಜಸ್ಟ್ ಗಿವ್ ಅ ಟ್ರೈ ಅಂತಂದರು. ನಾನು ಆಮೇಲೆ ಓಕೆ ಸರಿ ಆಯಿತು ನಾನು ನಾಳೆ ಬರ್ತೀನಿ, ಲೆಟ್ಸ್ ಸಿ ಅಂತ ಅಂದ್ಬಿಟ್ಟು ಓಕೆ ಅಂತ ನಾನು ಒಪ್ಕೊಂಡೆ. ಆಮೇಲೆ ಅವರು ನಾನು ನಾಳೆ ಬರ್ತೀನಂತ ಕನ್ಫರ್ಮೇಷನ್ ತೊಗೊಂಡು ನನಗೆ ಅಲ್ಲೇ ನೆಕ್ಸ್ಟ್ ದಿನಕ್ಕೆ ನನಗೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಅವತ್ತಿನ ಹಿಂದಿನ ದಿನವೇ ನನಗೆ ಅವರು ಏರ್ ವಾಶ್ ಮಾಡಿ ಕಂಡೀಷ್ನರ್, ಶಾಂಪೂ, ಹೇರ್ ಸಿರಮ್ ಇದೆಲ್ಲ ಪ್ರಾಪರ್ ಹೇರ್ ಟ್ರೀಟ್ಮೆಂಟ್ ಕೊಟ್ಟು ನನ್ನ ಮನೆಗೆ ಕಳಿಸಿದ್ರು. ಆ್ಯಕ್ಚುಲಿ ಏರ್ ಕಲರ್ ಆದಮೇಲೆ ನನಗೊಂದು ಶೂಟ್ ಇತ್ತು. ಐ ಮೀನ್ ಲೈಕ್ ಒಂದು ರೀಲ್ಸ್ ಕೊಲ್ಯಾಬ್ರೇಷನ್ ಮಾಡೋಣ ಅಂತ ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದ್ದೆ. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹೆಂಗಿದ್ರು ಇವತ್ತು ಹೇರ್ ಕಲರ್ ಆಗಲಿಲ್ಲ ಅಲ್ವಾ, ಸೊ ಓಕೆ ಶೂಟ್ ಏನಿದೆ ಅದನ್ನು ಕ್ಯಾರಿ ಆನ್ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಟೈಮಿಂಗ್ಸ್ನ ಪ್ಲ್ಯಾನ್ ಮಾಡಿದೆ. ಸೊ ನನಗೆ ತುಂಬ ಒಂದು 1 hour ಗ್ಯಾಪ್ ಇತ್ತು ಇನ್ ಬಿಟ್ವೀನ್. ಸೊ ಏನು ಮಾಡಲಿ ಆ 1 hour ಗ್ಯಾಪಲ್ಲಿ ಅಂತ ನನಗೆ ಗೊತ್ತಾಗಲಿಲ್ಲ. ಓಕೆ ನನಗೆ ಹೆಂಗಿದ್ರು ತುಂಬ ಹೊಟ್ಟೆ ಹಸಿತಿತ್ತು, ಬಿಕಾಸ್ ಬೆಳಗ್ಗೆಯಿಂದ ನಾನೇನೂ ಊಟ ಮಾಡಿರಲಿಲ್ಲ. ಆ್ಯಂಡ್ ನಾನು ಸ್ವಲ್ಪ ಶಾಪಿಂಗ್ ಬೇರೆ ಮಾಡಬೇಕಾಗಿತ್ತು. ನಾನೇ ಮಾಲ್ಗೆ ಹೋಗಿ ಮಂತ್ರಿ ಸ್ಕ್ವೇರ್ಗೆ ಹೋಗಿ ಸ್ವಲ್ಪ ನನಗಂತ ನಾನು ಆಫ್ಟರ್ ಸೋ ಮೆನಿ ಡೇಸ್ ನನಗಂತ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದು. ಸೊ ನಾನು ಮಾಲ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಮಾಲೆಲ್ಲ ಸುತ್ತಾಡಿ ಆ್ಯಂಡ್ ನನಗೆ ಇಷ್ಟ ಆಗಿರೋ ಫೇವ್ರೆಟ್ KFC ತಿಂದು ನಂದೇನು ಶೂಟ್ ಇತ್ತಲ್ವ ಅದಕ್ಕೆ ನಾನು ಹೋದೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಮೈ ಹೇರ್ ಕಟ್ ಆ್ಯಂಡ್ ಹೇರ್ ಕಲರ್ ಪ್ರೊಸೀಜರ್. ಸೊ ಆಲ್ಮೋಸ್ಟ್ ನಾನು ಹೇರ್ ಕಲರ್ ಎಲ್ಲ ಮುಗ್ದಿದೆ, ಬರೀ ಹೇರ್ ಸೆಟ್ಟಿಂಗ್ ಮಾಡಬೇಕು. ಇಲ್ಲಿ ಸ್ವಲ್ಪ ಅವರು ಬ್ಲೋ ಡ್ರೈಯಲ್ಲಿ ಹೇರ್ ಸೆಟ್ಟಿಂಗ್ ಮಾಡಿದ್ದಾರೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ ಫೈನಲ್ ಲುಕ್. ಕಲರ್ ಅಂತೂ ಅಮೇಝಿಂಗ್ ಆಗಿದೆ. ಅಲ್ಲಿ ಇರೋ ಎಲ್ಲ ಸ್ಟೂಡೆಂಟ್ಸ್ ಬಂದು ನನಗೆ ತುಂಬ ಹೊಗಳ್ತಾ ಇದ್ರು, ಇಟ್ಸ್ ಲುಕಿಂಗ್ ಸೋ ಗುಡ್ ಆನ್ ಯು, ನಿಮಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಈ ಕಲರ್ ಅಂತೆಲ್ಲ ಹೇಳಿದ್ರು. ನನಗೆ ಫಸ್ಟ್ ಪ್ರೊಸೀಜರಲ್ಲಿ ಹೇರ್ ವಾಶ್ ಮಾಡುವಾಗ ಎಷ್ಟು ಗಾಬರಿ ಆಗಿದೆ, ಆ ಫ್ರಸ್ಟ್ರೇಷನ್ ತುಂಬಾ ಇತ್ತು. ಯು ಗೈಸ್ ಕ್ಯಾನ್ ಸಿ ನನ್ನ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ. ಬಟ್ ನೌ ಐ ಆಮ್ ಸೋ ಹ್ಯಾಪಿ, ಯಾಕಂದರೆ ಹೇರ್ ಸೆಟ್ಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅವರು it is so good to work with such a professional artist. And ಇಲ್ಲಿ ನಾವು ರೀಲ್ಸ್ ಶೂಟ್ ಮಾಡ್ತಿದ್ರಿ ಆ್ಯಂಡ್ he had done some transition videos. ಸೊ ಆ ಟ್ರಾನ್ಸಿಷನ್ ವಿಡಿಯೋನ ಆಫ್ಟರ್ ಹೇರ್ ಕಲರ್ ಕಂಪ್ಲೀಟ್ ಮಾಡಬೇಕಿತ್ತು. ಸೊ that we are shooting here. Gorgeous. Love, love, love. Chin down. Look at the camera. Let's go. So here is the final look. Do check out.